ಸತ್ಯ ಏನಾಯ್ತು ನಾಣಿ? ಸೀನ್ ಬಂತು ಸರ್. ಇಲ್ಲ, ಯಾರೋ ಕೂಗ್ದಾಗಿತ್ತು ನಾಣಿ. ನನ್ ಸೀನು ಕೂಗ್ದಾಗೆ ಇರುತ್ತೆ. ಪ್ಲೇಸ್ ಚೇಂಜ್ ಮಾಡಿದ್ಯಾ? ನಮ್ದೇ ತಡ ಅಂತಿದ್ರಿ, ಅಷ್ಟ್ರಲ್ಲಿ ನನಗ್ ಸೀನ್ ಬಂದು ಸತ್ಯ ಅಂದೆ. ಮದ್ವೆಗೆ ಸಾರ್ ಮೇಡಮ್ ಅವಸರಲ್ಲಿದ್ದಾರೆ, ನೀವೇ ತಡ ಮಾಡ್ತಿದ್ದೀರಿ ಅಂತ ಅರ್ಥ. ನೀವು ಬೇಗ ಯೋಚನೆ ಮಾಡ್ಬೇಕು, ಇಲ್ಲ ಅಂದ್ರೆ ಏನೇನೋ ಎಡವಟ್ಟಾಗ ಹೋಗುತ್ತೆ. ಎಡವಟ್ಟು ಅಂದ್ರೆ ನಾಣಿ? ಅಂದ್ರೆ ಮೇಡಮ್, ಮದ್ವೆ ಆಗದೆ ನಿತ್ಯ ಮೇಡಮ್ ಆ ಮನೆಗ್ ಬರೋದು, ಜೈ ಸರ್ ಈ ಮನೆಗ್ ಬರೋದು, ಇದೆಲ್ಲ ಹೊರಗಡೆ ನೋಡಕ್ ಚೆನ್ನಾಗಿರಲ್ಲ ಅಲ್ವಾ? ನಿತ್ಯ ಏನೋ ನಮ್ ಮನೆಗ್ ಬಂದ್ಲು, ಜೈ ಈ ಮನೆಗ್ ಯಾವಾಗ ಬಂದ ನಾಣಿ? ಅಂದ್ರೆ ಏನೋ ಮಾತಿಗೆ ಅಂದಿದ್ದು ಮೇಡಮ್. ಮೊದ್ಲು ನೀವು ಮುಹೂರ್ತದ ವಿಷಯ ಮಾತಾಡಿ ಮೇಡಮ್. ಪುರೋಹಿತ್ರ ಹತ್ರ ಮಾತಾಡಿ, ಹತ್ರದಲ್ಲೇ ಯಾವ ಮುಹೂರ್ತ ಇದೆಯೋ ಅದನ್ನೇ ಫಿಕ್ಸ್ ಮಾಡೋಣ. ಅದೇ ನಾವು ಅನ್ಕೋತಿದೀವಿ. ಶುಭಸ್ಯ ಶೀಘ್ರಂ ಅಂದ್ರೆ ನಮ್ ಸಾರು ನಿತ್ಯ ಮೇಡಮ್ದು ಮದುವೆ ವೈಭೋಗದಲ್ಲಿ ನಡೆಯುತ್ತೆ ಅಂದಂಗಾಯ್ತು. ಅಂತಾಯ್ತು ಅಲ್ಲ, ಆಗತ್ತೆ ನಾಣಿ. ಆದಷ್ಟು ಬೇಗ ಇವರಿಬ್ರು ಮದ್ವೆ ಆಗತ್ತೆ. ಅದ್ಗೆ ನಮ್ ಮನೆ ಸಂಪ್ರದಾಯ ಪ್ರಕಾರ ಇದನ್ ತಗೊಳ್ಳಿ. ಶ್ಯೂರ್. ಈ ಮನೆ ಮಹಾಲಕ್ಷ್ಮಿ ನಮ್ಮನೆ ಸೊಸೆಯಾಗಿ ಬರೋ ಮುಹೂರ್ತ ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊತಿದೀವಿ. ಜೈ, ಅಮ್ಮ ನಿತ್ಯ, ನೀವು ಬಂದು ಕೈ ಇಡಿ. ಹೇಳು, ಏನಂತ್ಯ ಶ್ವೇತಾ? ಈಗ ಅದೆಲ್ಲ ಯಾಕ್ ಗಂಗಾ? ಈಗ ನಮ್ ಮುಂದೆ ಇರೋ ಸಮಸ್ಯೆಯಿಂದ ಹೇಗ್ ಪಾರಾಗೋದು ಯೋಚನೆ ಮಾಡು. ನನ್ಗೆ ಯಾವ ಯೋಚನೆನೂ ಬರ್ತಿಲ್ಲ, ತಲೆ ಸಿಡ್ತು ಹೋಗ್ತಾ ಇದೆ. ನಾನ್ ಬೇರೆ ಅಮ್ಮನ್ ನೋಡ್ದೆ 4 ದಿನ ಮೇಲಾಗ್ತಿದೆ. ಅಮ್ಮ ನನ್ನ ನೋಡ್ದೆ ಗಾಬರಿ ಆಗಿರ್ತಾಳೆ, ಫೋನ್ ಕೂಡ ಮಾಡ್ಲಿಲ್ಲ. ಹೀಗ್ ಸಿಕ್ಬಿದ್ನಲ್ಲ ಶ್ವೇತಾ. ನಡೆದಿದ್ದೆಲ್ಲ ಒಂದ್ ಕನ್ಸಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಕೆಟ್ಟ ಕನ್ಸ್ ಅಂದ್ಕೊಂಡು ಎಲ್ಲ ಮರ್ತು ನಮ್ಮ ಅಮ್ಮನ್ ಜೊತೆ ನಾನು ಸಂತೋಷವಾಗಿರ್ತಿದ್ದೆ. ಖುಷಿಯಾಗಿ ಅಮ್ಮರ ಮದ್ವೆ ನೋಡಿ ಆಮೇಲೆ ಮನೇಲಿ ಮೇಡಮ್ ಜೊತೆನೆ ಇದ್ದು ನಾನು ನಮ್ಮಮ್ಮ ಸೇವೆ ಮಾಡ್ತಾ ಮೇಡಮ್ ಋಣನ ತೀರಿಸ್ತಿದ್ವಿ. ಆದ್ರೆ ನಡೆದಿದ್ದೆ ಬೇರೆ. ನಾನು ಆ ಮನೇಲಿ ಒಂದು ದಿನ ಇರ್ದೇ ಇದ್ದಿದ್ರೆ ಅಮ್ಮ ಅವ್ರಿಗೆ ಕೋಪ ಬರ್ತಾನೆ ಇರ್ಲಿಲ್ಲ. ನನ್ನ ಕರ್ಕೊಂಡು ಆವೇಶದಿಂದ ಹೊರಗಡೆ ಹೋಗ್ತಿರ್ಲಿಲ್ಲ. ಈ ಅಪಾಯ ಆಗಿ ಅಮ್ಮ ಅವರು ಸಾಯ್ತಾನೂ ಇರ್ಲಿಲ್ಲ. ಎಲ್ಲ ಎಲ್ಲ ನನ್ನಿಂದಾನೇ ಆಯ್ತು ಶ್ವೇತಾ, ನನ್ನಿಂದಾನೇ ಆಯ್ತು. ಇಲ್ಲ ಗಂಗಾ, ನಡೆದಿರೋದಕ್ಕೆ ನೀನ್ ಕಾರಣ ಅಲ್ಲ. ನಡೆದು ಹೋಗಿರೋದನ್ನ ನಾವು ಬದಲಾಯಿಸಕ್ಕಾಗಲ್ಲ. ನಡಿಬೇಕಾಗಿರೋದ್ ಮಾತ್ರ ನಮ್ ಕೈಯಲ್ಲಿದೆ. ಯಾವ್ದು ನಮ್ ಕೈಲಿ ಇರಲ್ಲ. ಆ ದೇವ್ರ ಮೇಡಮ್ನ ನನ್ನ ಕಾಪಾಡ್ಬೇಕು. ಅಷ್ಟಾಕ್ಷರಿ ಪ್ರಕೃಷ್ಟ ಪಂಚಾಕ್ಷರಿ ವಿಶಿಷ್ಟ ಮಹಾಮಂತ್ರ ಯಂತ್ರ ತಂತ್ರ. ಹಲೋ, ಯಾರು? ಅದು ನಾನೇ, ತುಳಸಿ. ತುಳಸಿ ಅಂದ್ರೆ? ಅವತ್ತು ನಾನು ರೋಡಲ್ಲಿ ತಲೆ ಸುತ್ತ ಬಿದ್ದಿದ್ದಾಗ ನಿನ್ನ ಕಾರಲ್ಲಿ ನನ್ನ ಮನೆವರೆಗೂ ಬಿಟ್ಟಿಯಲ್ಲಪ್ಪ. ಯಾ ಆಂಟಿ ಆಂಟಿ, ಹೇಳಿ, ಹೇಗಿದ್ದೀರಾ? ನನ್ ಮಗಳಿಗೆ ಆಕ್ಸಿಡೆಂಟ್ ಆಗಿದ್ಯಪ್ಪ, ಹಾಸ್ಪಿಟಲ್ ನಲ್ಲಿ ಇದ್ದೀನಿ. ವಾಟ್? ಈಗ ಹೇಗಿದ್ದಾರೆ? ಆಪರೇಷನ್ ಮಾಡ್ಬೇಕು ಅಂತಿದ್ದಾರೆ. ₹1,00,000 ಬೇಕಂತೆ. ನನ್ ಹತ್ರ ಅಷ್ಟು ದುಡ್ಡಿಲ್ಲಪ್ಪ. ನನಗ್ ಬೇರೆ ದಾರಿ ಕಂಡೆ ನಿನಗ್ ಫೋನ್ ಮಾಡ್ದೆ. ನಥಿಂಗ್ ಟು ವರಿ ಆಂಟಿ, ಅಳ್ಬಿಡಿ, ನಾನು ಈಗಲೇ ಬರ್ತೀನಿ. ಯಾವ ಹಾಸ್ಪಿಟಲ್ ಅಡ್ರೆಸ್ ಹೇಳಿ. ಓಕೆ ಆಂಟಿ, ನಾನು ಬರ್ತೀನಿ ಅಲ್ಲಿಗೆ.
ಬಟ್ಟೆನೆಲ್ಲ ಒಗ್ದು ನೀಟಾಗಿ ಇಸ್ತ್ರಿ ಮಾಡಿ ವಾರ್ಡ್ರೂಮ್ ಅಲ್ಲಿ ಇಟ್ಟಿದ್ದೀನಿ. ಲಂಚ್ ಕೂಡ ಪ್ರಿಪೇರ್ ಮಾಡಿದ್ದೀನಿ ಮೇಡಮ್. ಗಂಗಾ, ಹೌದು ಮೇಡಮ್, ಎಲ್ಲ ಕೆಲ್ಸನೂ ಮಾಡಿದ್ದೀನಿ. ನೀನ್ ಯಾವಾಗ ಬಂದೆ ಮನೆಗೆ? ನಾನೆಲ್ಲಿ ಹೋಗಿದ್ದೆ ಮೇಡಮ್? ಶ್ವೇತಾ, ಬೇಬಿಯಲ್ಲಿ? ಇಲ್ಲೇ ಮಾಮ್. ಅಂದ್ರೆ ನೀನು ಗಂಗಾ ಅಲ್ವಾ? ನೀನು ನನ್ ಮಾಮ್ ಅಲ್ವಾ? ಕಣ್ ಮುಂದೆ ನಾನು ಇದ್ರೂನು ಯಾವಾಗ್ಲೂ ಗಂಗಾನೇ ಕನ್ವರ್ಸ್ತೀಯಲ್ಲ? ಸಾರಿ ಬೇಬಿ, ನಾನು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೆ. ಅಲ್ಲ, ನನಗಿಂತ ಗಂಗಾನೇ ಹೆಚ್ಚು ಲವ್ ಮಾಡ್ತೀಯ. ನಿನ್ ಬಾಡಿ ಇಲ್ಲಿದ್ರು ಮೈಂಡ್ ಆ ಗಂಗಾ ಹತ್ರ ಇದೆ. ಅದಕ್ಕೆ ಬೇಕು ಅಂತಾನೆ ಅವಳು ಹಾಗೆ ಆಕ್ಟ್ ಮಾಡಿದ್ದು. ಮತ್ತೆ ಇನ್ನೊಂದ್ಸಲ ಗಂಗಾ ಹೆಸರು ಈ ಮನೇಲಿ ಕೇಳಿದ್ರೆ ನಾನು ಹೊರಟೋಗ್ತೀನಿ ಮಾಮ್. ಹಾಗಾದ್ರೆ ನನ್ಗೂ ನಿತ್ಯನ್ ಮಧ್ಯ ಆ ಮಮಕಾರ ಇದೆ ಅಂತ್ಯಾ? ನಿಮ್ ಮಧ್ಯೆ ಯಾವ ಕಾರ ಇದೆಯೋ ನನಗೇನ್ ಗೊತ್ತು ಸರ್. ಹಾಗಂದ್ರೆ ನಾಣಿ, ಇಷ್ಟಕ್ಕೂ ಎಷ್ಟು ಕಾರ ಇದೆ? ತುಂಬಾ ಇದೆ ಬಿಡಿ. ಮೊದಲು ಬರೋದು ಶ್ರೀಕಾರ, ಗೌರವ ನೀಡೋದು ಸಂಸ್ಕಾರ, ಗರ್ವದಿಂದ ಬರೋದು ಅಹಂಕಾರ, ಲೆಕ್ಕದಲ್ಲಿ ಬರೋ ಕಾರ ಗುಣಕಾರ, ಸಮಸ್ಯೆಕಾರ ಪರಿಷ್ಕಾರ, ಪ್ರೀತಿಲ್ ಬರೋ ಕಾರ ಮಮಕಾರ, ಪದವಿಯಿಂದ ಸಿಗೋದು ಅಧಿಕಾರ, ಅತಿಥಿಗಳಿಗೆ ಸಿಗೋದು ಸತ್ಕಾರ, ಭಯದಿಂದ ಮಾಡೋದು ಹಾಹಾಕಾರ, ಬಹುಮಾನ ಕೊಡೋದು ಪುರಸ್ಕಾರ, ಎದುರು ಬೀಳೋದು ಧಿಕ್ಕಾರ, ಸಹಾಯ ಮಾಡೋದು ಸಹಕಾರ, ಹೆಂಗಸರಿಗೆ ಇಷ್ಟ ಆಗೋದು ಅಲಂಕಾರ, ಶಿವನಿಗೆ ಇಷ್ಟ ಆಗೋದು ಓಂಕಾರ, ಬೇರೆಯವರಿಗೆ ಮಾಡಬೇಕಾದದ್ದು ಉಪಕಾರ, ಅನ್ಯಾಯ ಮಾಡೋರಿಗೆ ಅಪಕಾರ, ರೂಪದಲ್ಲಿ ಬರೋ ಕಾರ ಆಕಾರ, ಚೆನ್ನಾಗಿಲ್ಲ ಅಂದ್ರೆ ವಿಕಾರ, ಒಪ್ಕೊಳ್ಳೋ ಕಾರ ಅಂಗೀಕಾರ, ಒಪ್ಕೊಳ್ಳದೆ ಇರೋ ಕಾರ ತಿರಸ್ಕಾರ, ಕೂಗೋ ಕಾರ ಚಿತ್ಕಾರ, ಅಗೆ ತೀರ್ಸ್ಕೊಳ್ಳೋ ಕಾರ ಪ್ರತಿಕಾರ, ನಾನ್ ನಿಮ್ಗೆ ದಿನ ಮಾಡೋ ಕಾರ ನಮಸ್ಕಾರ. ಇಷ್ಟೆಲ್ಲ ಕಾರ ಇದೆ ಸರ್. ನೀನ್ ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಇರೋ ಹಾಗಿದೆ. ಈಗ ಏನಾಯ್ತು ನಾಣಿ? ಇನ್ನೇನಾಗ್ಬೇಕು ಸರ್, ಯಾವಾಗಲೂ ಫೈಲ್ ನೋಡೋ ನೀವು ನಿತ್ಯ ಮೇಡಮ್ನೇ ನೋಡ್ತೀರಿ. ನಿಮ್ಮಿಬ್ಬರಿಗೂ ಹೆಲ್ಪ್ ಮಾಡಕ್ ಹೋಗಿ ನನ್ನ ಎಲ್ಲಿ ತಾಳಾಗ್ತಿದೆ. ಜೊತೆಗೆ ಚಾಕ್ರಿ ಬಿಟ್ರೆ ಅದಕ್ಕೆ ನೀವು ಎಕ್ಸ್ಟ್ರಾ ಸ್ಯಾಲರಿ ಕೂಡ ಕೊಡ್ತಿಲ್ಲ. ಅಳ್ಬೇಡ ನಾಣಿ, ಏನಾದ್ರೂ ಸಲಹೆ ಕೊಡು. ಏನ್ ಮಾಡು ಅಂತೀರಾ? ನಿತ್ಯ ಮೇಡಮ್ನ ನಿಮ್ಮನೆ ಕರ್ಕೊಂಡ್ ಬರ್ಬೇಕಾ ಇಲ್ಲ ನಿಮ್ಮನ್ನ ಆ ಮನೆ ಕರ್ಕೊಂಡು ಹೋಗ್ಬೇಕಾ? ಈ ಐಡಿಯಾ ತುಂಬಾ ಚೆನ್ನಾಗಿದೆ ನಾಣಿ. ನಾನು ನಿತ್ಯ ಮನೆಗೆ ಹೋದ್ರೆ ಹೇಗಿರುತ್ತೆ? ಇವತ್ತಷ್ಟೇ ಅಲ್ವಾ ಹೋಗಿ ನೋಡ್ಕೊಂಡು ಬಂದಿದ್ದು. ಮದುವೆ ಮುಹೂರ್ತ ಕೂಡ ಹತ್ರದಲ್ಲೇ ಬರುತ್ತೆ. ಅಷ್ಟರಲ್ಲಿ ಈಗ ಅವಸರ ಮಾಡಿದ್ರೆ ಹೇಗೆ ಸರ್? ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ನಾಣಿ. ನಾನು ನಿತ್ಯನ್ ಮನೇಲಿ ಇರ್ಬೇಕು. ಈಗಿಂದ ಈಗ್ಲೇ ನಾನೇನ್ ಮಾಡ್ಲಿ ಸರ್? ಈಗ್ಲೇ ಯಾರು ಮಾಡು ಅಂದ್ರು? ಒಂದ್ ಅರ್ಧ ಗಂಟೆನೋ 1 ಗಂಟೆನೋ ಟೈಮ್ ತಗೋ. ಈವ್ನಿಂಗ್ ಒಳಗೆ ನಾನು ನಿತ್ಯನ್ ಮನೇಲಿ ಇರ್ಬೇಕು. ಏನ್ ಚಿಕ್ಕಮ್ಮ ಇದು? ಈಗ ಗಂಗಾಗೆ ಏನಾಯ್ತು ಅಂತ? ಇನ್ನು ಏನೇ ಆಗ್ಬೇಕು? ಯಾವಾಗ್ಲೂ ಆಡ್ತಾ ಕುಣಿತಾ ಸಂತೋಷವಾಗಿದ್ದ ಹುಡುಗಿ ಪ್ರಜ್ಞೆನೇ ಇಲ್ದೆ ಹೀಗೆ ಆಸ್ಪತ್ರೆಯಲ್ಲಿದ್ದಾಳೆ. ನಿಮಿಷಕ್ಕೆ 100 ಸಲ ಅಮ್ಮ ಅಮ್ಮ ಅಂತ ಕರಿತಿದ್ಲು. ಈ ಅಮ್ಮನ ಈಗ ಗುರ್ತೇ ಹಿಡಿತಿಲ್ಲ ಇವಳು. ನಾನ್ ಯಾರು, ಅವಳು ಯಾರು ಅನ್ನೋ ಗುರ್ತೇ ಇಲ್ದಿರೋಳ್ ತರ ಇದ್ದಾಳೆ. ನನಗ್ ಭಯ ಆಗ್ತಿದೆ ಕಣೆ. ಏನಾಗಲ್ಲ ಚಿಕ್ಕಮ್ಮ, 2 ದಿನದಲ್ಲಿ ಎಲ್ಲಾ ನೆನಪಾಗಿ ಗಂಗಾ ಮೊದ್ಲಿನ ಹಾಗಾಗ್ತಾಳೆ ಅಂತ ಡಾಕ್ಟ್ರೇ ಹೇಳಿದಾರಲ್ಲ. ನೀನು ಧೈರ್ಯವಾಗಿರ್ದಿದ್ರೆ ಗಂಗಾ ಸರಿ ಹೋಗೋದು ಕಷ್ಟ. ನೀನ್ ಮನೆಗ್ ಹೋಗ್ಬಾ, ಗಂಗಾ ಜೊತೆಲಿ ನಾನಿರ್ತೀನಿ. 2 ದಿನ ಆದ್ಮೇಲೆ
ಗಂಗಾನ ಮನೆಗೆ ಕರ್ಕೊಂಡ್ ಬರ್ತೀನಿ, ನೀನ್ ಹೋಗ್ಬಾ ಚಿಕ್ಕಮ್ಮ. ಇವಳನ್ ಬಿಟ್ಟು ನಾನು ಹೇಗೆ ಇರ್ತೀನಿ? ಗಂಗನ್ ಹತ್ರ ನಾನೇ ಇರ್ತೀನಿ ಕಣೆ. ಅಳ್ದೇ ಇರ್ತೀಯ ನೀನು? ಇರ್ತೀನಿ. ಸರಿ ಬಿಡಿ, ಮನೆಗ್ ಹೋಗಿ 2 ದಿನಕ್ಕಾಗೋಷ್ಟು ಬಟ್ಟೆ ತಗೊಂಡ್ ಬನ್ನಿ. ಅಲ್ಲಿ ತನಕ ಗಂಗಾ ಜೊತೆ ನಾನ್ ಇರ್ತೀನಿ. ಹೋಗಿ. ಗಂಗಾ ಜೋಪಾನ. ನಾನ್ ಬೇಗ ಬಂದ್ಬಿಡ್ತೀನಿ. ವರ್ಷ ತಡ ಆದ್ರೂ ಪರವಾಗಿಲ್ಲ, ಒಳ್ಳೆ ಮುಹೂರ್ತನೇ ನೋಡಿಡಿ ಪುರೋಹಿತ್ರೆ. ಒಳ್ಳೇದು ಕೆಟ್ಟದು ಅವ್ರಿಗೆ ಗೊತ್ತು ಅದ್ಗೆ, ಮತ್ತೆ ನಾವ್ ಹೇಳ್ಬೇಕಾ? ಎಲ್ಲ ಹೇಳೇ ಮಾಡಿಸ್ತಿದಿರಲ್ಲ ಅತ್ತೆ. ಮುಹೂರ್ತನ್ ಕೂಡ ಹಾಗೆ ಫಿಕ್ಸ್ ಮಾಡ್ಕೊಳ್ಳಿ. ಪುರೋಹಿತರು ನೋಡ್ತಾ ಇದಾರಲ್ಲ, ಮಧ್ಯದಲ್ಲಿ ನಿಮ್ದೇನ್ ಮಾತು? ಸುಮ್ನೆ ಇರ್ಬಾರ್ದಾ? ಯಾಕೆ ನಾವು ಸುಮ್ನೆ ನಿಂತ್ಕೊಳ್ದೇ ಇದ್ರೆ ಪುರೋಹಿತ್ರ ಬಾಯಿಂದ ಒಳ್ಳೆ ಮುಹೂರ್ತ ಬರಲ್ವಾ ಅಜ್ಜಿ? ಅಂದ್ರೆ ರೈಲ್ ಬರುವಾಗ ಗೇಟ್ ಹಾಕ್ತಾ ಇದ್ರೆ ಆಕ್ಸಿಡೆಂಟ್ ಆಗ್ಬಿಡುತ್ತೇನೋ ಅನ್ನೋದು ಅಜ್ಜಿ ಮಾತಿನ ಉದ್ದೇಶ ಚಂದ್ರಿಕಾ. ಯಾರ್ ತಡೆದ್ರು ತಡಿದೇ ಇದ್ರು ಕೂಡ ನಡೆಯೋದು ನಡೀತಾನೆ ಇರುತ್ತೆ. ಹೇಳ್ದಂಗೆಲ್ಲ ನಡೆಯಲ್ಲ ಅದು. ನಮ್ ಸ್ವಪ್ನ ಮನೆ ಸೊಸೆ ಆಗ್ತಾಳೆ ಅನ್ಕೊಂಡಿದ್ದೆ, ಆದ್ಲಾ? ಇದು ಅಷ್ಟೇ. ಇಲ್ಲಿ ನಡೀತಿರೋದೇನು, ನೀನ್ ಹೇಳೋದೇನದ್ಗೆ? ಸಂಬಂಧ ಇಲ್ಲದೆ ಮಾತಾಡೋದು ಅವ್ರಿಗೆ ಹೊಸೇನಮ್ಮ. ನೀವ್ ಸುಮ್ನಿರ್ತೀರಾ? ಹುಟ್ಸಿರೋ ಮಗಳಿಗೆ ಮದ್ವೆ ಮಾಡಕ್ ಆಗದೆ ಇದ್ರು ಕಟ್ಕೊಂಡಿರೋ ಹೆಂಡತಿಗೆ ಅನ್ನೋದಕ್ಕೆ ನಾಲ್ಗೆ ಉದ್ದ ಬರುತ್ತೆ. ಈಗ ಭಾವ ಏನಂದ್ರು ಅಂತ ಚಂದ್ರಿಕಾ, ನಿನ್ಗೆ ಯಾಕಷ್ಟು ಕೋಪ ಬರ್ತಿದೆ? ನನ್ನ ಸ್ಥಾನದಲ್ಲಿ ನೀವಿದ್ರೆ ಆಗ ನನ್ನ ನೋವು ಅರ್ಥ ಆಗ್ತಿತ್ತಣ್ಣ. ಅದಕ್ಕೇನಮ್ಮ, ದೇವರು ಕೂಡ ಯಾರಿಗ್ ಯಾವ ಸ್ಥಾನ ಕೊಡ್ಬೇಕೋ ಅದನ್ನೇ ಕೊಡ್ತಾನೆ. ಕರೆಕ್ಟೇ ಅತ್ತೆ. ಅದಕ್ಕೆ ನಿಮ್ಮನ್ನ ಮಾವಂಗ್ 2ನೇ ಹೆಂಡತಿ ಮಾಡಿದ್ದು, ಅಮ್ಮ ಅಂತ ಕರೆಸ್ಕೊಳ್ದೆ ಇರೋ ಹಾಗೆ ಮಾಡಿದ್ದು. ಸ್ವಪ್ನ, ದೊಡ್ಡೋರು ಚಿಕ್ಕವರು ಅಂದೆ ಏನ್ ನಿನ್ ಮಾತು? ನೀನ್ ವಯಸ್ಸಿಗೆ ತಕ್ಕ ಹಾಗೆ ಮಾತಾಡೋದನ್ ಕಲಿ. ವಯಸ್ಸು ವರ್ಷ ನಿಮಗ್ ಮಾತ್ರ ನೆನ್ಪಿದ್ಯಾ ಅಜ್ಜಿ? ನಿಲ್ಸು ಚಂದ್ರಿಕಾ, ಪ್ರತಿಯೊಂದಕ್ಕೂ ಗಲಾಟೆ ಆಗ್ಬೇಕಾ ನಿಮ್ಗೆ? ಸ್ವಲ್ಪ ಸಮಾಧಾನವಾಗಿರ್ಬೋದಲ್ಲ? ಅಮ್ಮ, ವಧುವರರ ಜಾತಕ ಫಲ, ಗ್ರಹ ಬಲ ಎಲ್ಲ ಚೆನ್ನಾಗ್ ನೋಡಾಯ್ತು. ಅವರಿಗೆ ಸರಿಯಾದ ಮುಹೂರ್ತ ಬರೋ ತಿಂಗಳು 12ನೇ ತಾರೀಕಿಗಿದೆ. ಅದನ್ನೇ ಕಾಯಂ ಮಾಡೋಣವಾ? ಬರೋ ತಿಂಗಳು 12 ಅಂದ್ರೆ ಇನ್ನ 15 ದಿನ ಇರೋದು ಪುರೋಹಿತ್ರೆ. ಇಷ್ಟು ಕಡಿಮೆ ಟೈಮ್ ಸಾಕಾಗುತ್ತಾ ಅಜ್ಜಿ? ಸಾಕು ಜನಾರ್ದನ್, ನಿಧಾನ ಮಾಡ್ದಷ್ಟು ಅಪಾಯ ಹೆಚ್ಚು. ಆ ಮುಹೂರ್ತನೇ ಇಟ್ಬಿಡಿ ಪುರೋಹಿತ್ರೆ. ಒಳ್ಳೇದಾಗ್ಲಿ. ಒಂದು ಸಲ ಲಗ್ನ ಪತ್ರಿಕೆ ಓದ್ತೀನಿ, ಎಲ್ಲ ಕೇಳ್ಬಿಡಿ ಅಮ್ಮ. ಸ್ವಸ್ತಿ ಶ್ರೀ ಚಾಂದ್ರಮಾನೆ, ಸ್ವಸ್ತಿ ಶ್ರೀ ಶುಭಕೃತ ಸಂವತ್ಸರೆ. ಅಮ್ಮ, ನಿನ್ ದಯೆಯಿಂದ ಈ ವಂಶದ ವಾರಸ್ದಾರನ್ಗೆ ಸದ್ಯದಲ್ಲೇ ಮದುವೆ ನಡೆಯುತ್ತೆ. ಈ ವಿವಾಹನ ನಿರ್ವಿಘ್ನವಾಗಿ ನಡೆಸಿ ಆ ಜೋಡಿ ಆಯುರಾರೋಗ್ಯದಿಂದ ಸುಖ ಸಂತೋಷದಿಂದ 100 ಕಾಲ ಚೆನ್ನಾಗಿ ಬದುಕ್ಲಿ ಅಂತ ಆಶೀರ್ವಾದ ಮಾಡು.
ಅಪಶಕುನ ಲಗ್ನ ಪತ್ರಿಕೆನೆ ಸುಟ್ಬಿಟ್ಟಿಯಲ್ಲ. ನಿನ್ನಾಜ್ಞೆ ಏನು ತಾಯಿ? ನಮ್ಗೆ ಏನ್ ಹೇಳೋಕ್ ಹೊರಟಿದ್ಯಾ? ಈ ಮದ್ವೆ ನಡೆಯಲ್ಲ ಅಂತನ? ನಡೆದ್ರೆ ಈ ಮನೆಗೆ ಕಾಲಿಡೋ ಹೊಸ ಸೊಸೆ ಬದುಕಲ್ಲ ಅಂತನ? ನಮ್ ಭವಿಷ್ಯ ಏನು ತಾಯಿ? ನೀವು ಹೋಗಿ ಮೇಡಮ್. ನೀವು ಡ್ರೈವ್ ಮಾಡ್ತಿದ್ರೆ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ಬೇಕು ಅಂತ ಸಾರ್ ತುಂಬಾ ಆಸೆ ಪಡ್ತಿದ್ದಾರೆ. ನೀವು ಆಗಲ್ಲ ಅನ್ಬೇಡಿ. ನಿಮ್ಗೆ ಸಿಚುಯೇಷನ್ ಅರ್ಥ ಆಗ್ತಿಲ್ಲ ನಾಣಿಯವ್ರೆ. ನಿನಗೆ ಇನ್ನೂ ಅರ್ಥ ಆಗಿಲ್ಲ. ಅವರಿಬ್ರು ಪ್ರೈವೇಸಿಯಿಂದ ಹೀಗೆ ಒಟ್ಟಿಗೆ ಹೋಗೋಣ ಅನ್ಕೊಂಡ್ರೆ ಮಧ್ಯದಲ್ಲಿ ಪಾಯಸದಲ್ಲಿ ಬಿದ್ದಿರೋ ನೋಡದಾಗೆ ನಾನು ನೀನು ಯಾಕೆ? ಐ ಕೋತಿ ಕೈಲಿರೋ ತೆಂಗಿನಕಾಯಿ ಕಿತ್ಕೊಂಡಿರೋ ತರ ಮುಖ ಮಾಡ್ಕೊಂಡು ನಿಂತಿದ್ಯಲ್ಲ, ಆ ಕೀ ಇಲ್ಲಿ ತಗೊಂಡ್ ಬಾ. ಸರ್ ಹೋಗಿ ಈ ಕಾರಲ್ಲಿ ಕೂತಿರೋ ಕೀ ಸರ್. ಕಮ್ ನಿತ್ಯ. ದೇವ್ರೆ, ಇವತ್ತು ನಮ್ಮನ್ನ ನೀನೇ ಕಾಪಾಡ್ಬೇಕು. ಡ್ರೈವಿಂಗ್ ಬರ್ತಿದ್ದಾಗ ಯಾಕೆ ಓಡಿಸ್ತಾ ಇದ್ಯಾ? ನಿಧಾನಕ್ಕೆ ಓಡಿಸು. ನನಗ್ ಬಂದ ಹಾಗೆ ನಾನು ಮಾಡ್ತೀನಿ, ಸುಮ್ಮನೆ ಕೂತೀರಿ ನೀವು. ಯಾಕೆ ಡ್ರೈವ್ ಮಾಡ್ತಿದ್ಯಾ? ಮೈ ಮೇಲೆ ಬೀಳ್ತಿರಲ್ಲ ನೀವು. ಡ್ರೈವಿಂಗ್ ಮಾಡುವಾಗ ಮುಚ್ಕೊಡ್ತಿರಲ್ಲ. ನೀನ್ ಯಾಕೆ ಕೊಡ್ತಿದ್ಯಾ? ನೀವು ಮುತ್ಯ ಕೊಟ್ರಿ ನಂಗೆ. ಯಾಕೆ ಮುತ್ತು ಕೊಡ್ತಾ ಇದ್ಯಾ? ನೀವು ಬೇಕು ಅಂತಾನೆ ಮಾಡ್ತಿದ್ದೀರಾ? ನಾನ್ ಮಾಡ್ತೀನಿ, ನೀವು ಬಿಡಿ. ಕಾರು ಹಾವಿನ ಡ್ಯಾನ್ಸ್ ಮಾಡ್ತಿದ್ಯಾ ಇಲ್ಲ ಕಾರ್ನಲ್ಲಿರೋರೇ ಡ್ಯಾನ್ಸ್ ಮಾಡ್ತಿದ್ದಾರಾ? ಅವರು ಡ್ಯಾನ್ಸ್ ಮಾಡ್ತಿಲ್ಲ, ಡೇಂಜರ್ ಅಲ್ಲಿದ್ದಾರೆ. ಹಾಗಾದ್ರೆ ನಿತ್ಯ ಮೇಡಮ್ಗೆ ಡ್ರೈವಿಂಗ್ ಬರಲ್ವಾ? ಅವಾಗಿಂದ ಹೇಳ್ತಿರೋದು ಅದೇ ತಾನೇ. ಅಯ್ಯೋ, ನಿನ್ ಮನೆ ಹಾಳಾಗ ಈಗ ಹೇಳ್ತಿದ್ಯಲೇ. ಬಾ ಬಾ. ಅಯ್ಯೋ, ಬ್ರೇಕ್ ಹಿಡಿ. ಇದ್ರಲ್ಲಿ ಬ್ರೇಕ್ ಯಾವ್ದು ದೇವ್ರೆ? ಗಂಗಾ, ನೋವು ಹೇಗಿದೆಯೇ? ಹೇಗಿರೋದೇನು, ಪೇನ್ಫುಲ್ ಆಗೇ ಇದೆ. ಯಾಕೆ ಗಂಗಾ ಅಮ್ಮಂಗೆ ಹೀಗ್ ಉತ್ತರ ಕೊಡ್ತಿದ್ಯಾ? ಗಂಗಾ ಏನು ಗಂಗಾ? ನಿನ್ ಹೆಸರು ಅದೇ ಅಲ್ವೇನೆ? ಮಂಗ, ಗಂಗಾ, ಬೇರೆ ಹೆಸರು ಸಿಕ್ಕಿಲ್ವಾ ನಿಮ್ಗೆ? ಇಷ್ಟಕ್ಕೂ ನನ್ ಯಾರು? ನನ್ ರಿಲೇಟಿವ್ಸ್ ಯಾರು? ಏನಾಗಿದೆ ನನ್ಗೆ? ನನ್ ಯಾರೋ ಗೊತ್ತಿಲ್ದೆ ಈ ಟಾರ್ಚರ್ ಎಷ್ಟು ದಿನ ನನ್ಗೆ? ಟೆನ್ಷನ್ ಮಾಡ್ಕೋಬೇಡ ಗಂಗಾ, 2-3 ದಿನಕ್ಕೆ ಎಲ್ಲ ಸರಿ ಹೋಗುತ್ತೆ. ಮೈ ಗಾಡ್, ಇನ್ನು 2 ದಿನ ನಾನು ಇಲ್ಲೇ ಇರ್ಬೇಕಾ? ಇಲ್ವೇ, ಇವತ್ತೇ ನಾವು ಮನೆಗೆ ಹೋಗ್ತಾ ಇದೀವಿ. ಹೌದು, ಇದಕ್ ಮುಂಚೆ ನಿನ್ಗೆ ಯಾವತ್ತಾದ್ರೂ ತಲೆಗೆ ಏಟ್ ಬಿದ್ದಿತ್ತೇನೆ? ಈಗೇನಾಗಿದ್ಯೋ ಅದೇ ನೆನ್ಪಾಗ್ತಿಲ್ಲ. ಯಾವತ್ತೂ ಆಗಿದ್ದು ಹೇಗ್ ನೆನ್ಪಿರುತ್ತೆ? ನಿನ್ ತಲೆಲಿ 2 ಗಾಯ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು ಕಣೆ, ಅದಕ್ಕೆ ಕೇಳ್ದೆ. ಅರ್ಜೆಂಟ್ ಆಗಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ, ಇಲ್ದಿದ್ರೆ ನನಗೆ ಹುಚ್ಚಿಡ್ದು ಹೋಗುತ್ತೆ. ಕರ್ಕೊಂಡು ಹೋಗಿ.
ಹಲೋ ರೂಪಾ ಅವ್ರೆ, ನಾನ್ ಜನಾರ್ದನ್ ಮಾತಾಡ್ತಿರೋದು. ಹೇಳಿ ಜನಾರ್ದನ್ ಅವರೇ. ಒಂದ್ ಗುಡ್ ನ್ಯೂಸ್ ಹೇಳೋಕಾಗಿ ಕಾಲ್ ಮಾಡಿದಿರಿ. ಜೈ ನಿತ್ಯ ಮದುವೆಗೆ ಮುಹೂರ್ತ ಫಿಕ್ಸ್ ಆಯ್ತು. ಹೌದಾ? ಯಾವಾಗ? ನೆಕ್ಸ್ಟ್ ಮಂತ್ 12th. ಓ, ಅಂದ್ರೆ ಇನ್ 15 ಡೇಸ್ ಮಾತ್ರ ಇದೆ. ಒಳ್ಳೆ ಮುಹೂರ್ತ ಅಂತ ಪುರೋಹಿತರು ಹೇಳಿದ್ರು. ನಮ್ಮ ಅಜ್ಜಿ ಕೂಡ ಅದೇ ಮುಹೂರ್ತ ಸರಿ ಅಂತ ಹೇಳಿದ್ರು. ನಿಮ್ಗೇನೋ ಅಭ್ಯಂತರ ಇಲ್ಲ ತಾನೆ? ನೋ 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 ನೋ, ನನಗೋಕೆ. ಆದ್ರೆ ಜೈ ಏನಂದ? ನಮ್ ಮುಂದೆ ಏನು ಹೇಳ್ಕೊಳ್ಳಲ್ಲ, ಆದ್ರೆ ಜೈ ನಿತ್ಯ ಇಬ್ರು ಅವ್ರ ಮದ್ವೆ ಯಾವಾಗ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದಾರೆ. ಹೌದು, ಬಾಯ್ ಬಿಟ್ಟು ಕೇಳೋದಷ್ಟೇ ಕಡಿಮೆ. ಈ ನ್ಯೂಸ್ ಕೇಳಿ ಇಬ್ರು ಕುಣ್ದಾಡ್ ಬಿಡ್ತಾರೆ ಅನ್ಸುತ್ತೆ. ಅವ್ರ ಸಂತೋಷನೇ ಅಲ್ವಾ ನಮಗೂ ಬೇಕಾಗಿರೋದು. ಈ ಮದ್ವೆನ ಅವ್ರು ಮಾತ್ರ ಅಲ್ಲ, ತುಂಬಾ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅವ್ರೆಲ್ರಿಗೂ ಬೇಗನೆ ಜೈ ನಿತ್ಯ ಕಲ್ಯಾಣ ವೈಭೋಗ ತೋರ್ಸೋಣ. ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮದ್ವೆ ಏರ್ಪಾಡ್ ಮಾಡ್ಕೋಬೇಕು. ಹೌದು ಕಣ್ರಿ, ಟೈಮ್ ಕೂಡ ತುಂಬಾ ಹೆಚ್ಚಿಲ್ಲ. ನಮ್ ಎರಡೂ ಕುಟುಂಬದಲ್ಲಿ ನಡೀತಿರೋ ಮೊದಲನೇ ಮದ್ವೆ. ಏರ್ಪಾಟ್ಗಳು ಗ್ರ್ಯಾಂಡ್ ಆಗಿರ್ಬೇಕು. ಶ್ಯೂರ್, ಕುಂದು ಕೊರತೆ ಇಲ್ಲದ ಹಾಗೆ ವೈಭೋಗದಿಂದ ಮಾಡೋಣ. ಹಾಗೆ ಮಾಡೋಣ. ಇಡ್ತೀನಿ ರೂಪ ಅವರೇ. ಸರಿ, ಬಾಯ್. ಥ್ಯಾಂಕ್ ಗಾಡ್, ಮುಹೂರ್ತ ಬೇಗನೆ ಫಿಕ್ಸ್ ಆಯ್ತು. ನಿತ್ಯ ಕನ್ಸು ಈಡೇರೋದಕ್ಕೆ ಇನ್ 15 ದಿನ ಅಷ್ಟೇ ಟೈಮ್ ಇದೆ. ಇದನ್ ಕೇಳಿ ಅವಳು ಎಷ್ಟು ಖುಷಿ ಪಡ್ತಾಳೋ. ಈ ನ್ಯೂಸ್ ಬೇಗನೆ ಅವಳಿಗೆ ಹೇಳ್ಬೇಕು. ಬೇಬ್, ಈ ಮದ್ವೆ ನಡಿಬೇಕು ಅಂದ್ರೆ ಮೊದಲು ಗಂಗಾನ ಮನೆಗೆ ಕರೆಸ್ಬೇಕು. ಮದ್ವೆಗೆ ಅವಳನ್ನ ಮಾನಸಿಕವಾಗಿ ಪ್ರಿಪೇರ್ ಮಾಡಬೇಕು. ಅದಕ್ಕೆ ಈಗಿಂದನೇ ನಾನ್ ರೆಡಿ ಆಗ್ಬೇಕು. ಶ್ವೇತಾ, ಗಂಗಾ, ಗಂಗಾ, ನಾನ್ ಬಂದಿದ್ದೀನಿ. ಎಲ್ಲಿದ್ಯಾ? ಮೇಡಮ್, ಅದು ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಗಂಗಾ, 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 ಎಲ್ಲಿ ಹೋಗಿದ್ದಾಳೆ? ಗಂಗಾ, ಮೇಡಮ್, ಅವತ್ತು ನಿತ್ಯ ಮೇಡಮ್ ಕಾರಲ್ಲಿ ನೀವ್ 3 ಜನ ಇಲ್ಲೇ ಬಂದ್ರಲ್ಲ. ಗಂಗಾನ ಇಲ್ಲಿ ಬಿಟ್ಟು ನೀನು ಬೇಬಿ ಮನೆಗ್ ವಾಪಸ್ ಬಂದ್ರಿ. ಹೇಳಿದನ್ನೇ ಮತ್ಯಾಕ್ ಹೇಳ್ತಿದ್ಯಾ ಶ್ವೇತಾ? ಇಲ್ಲ ಮೇಡಮ್, ಅವತ್ತು ನಿತ್ಯ ಮೇಡಮ್ ಕಾರ್ ಓಡಿಸ್ತಾ ಇರ್ಬೇಕಾದ್ರೆ ಮೇಡಮ್, ಗಂಗಾ, ಮೇಡಮ್, ಗಂಗಾ, ಏನಾಯ್ತು? ಯಾಕೆ ಈಗ ಅಳ್ತಿದ್ಯಾ? ಅದು ಅಮ್ಮವ್ರು ನನ್ನ ಇಲ್ಲಿ. ನನ್ಗೆಲ್ಲ ಗೊತ್ತು ಗಂಗಾ, ನೀನ್ ಅಳೋದ್ ನಿಲ್ಸು. ಮೇಡಮ್, ನಾನು ಯಾವ ತಪ್ಪು ಮಾಡಿಲ್ಲ ಮೇಡಮ್. ನೀನು ರತ್ನಾನೇ, ನೀನ್ ಯಾಕೆ ತಪ್ಪು ಮಾಡ್ತೀಯಾ? ಮೇಡಮ್, ನನ್ಗಿಲ್ಲಿರೋಕ್ ಆಗ್ತಿಲ್ಲ ಮೇಡಮ್. ನಮ್ಮಮ್ಮನ್ ನೋಡ್ದೆ, ನಿಮ್ಮನ್ನ ನೋಡಕ್ಕಾಗ್ದೆ, ಒಂಟಿಯಾಗಿ ನನ್ಗಿಲ್ಲಿ ತುಂಬಾ ಭಯ ಆಗ್ತಿದೆ ಮೇಡಮ್. ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಮೇಡಮ್. ನಿಮಗ್ ಕೈ ಮುಗಿತೀನಿ ಪ್ಲೀಸ್ ಮೇಡಮ್. ಅಮ್ಮ ಅವ್ರಿಗೆ ಏನಾದ್ರೂ ಸಮಾಧಾನ ಮಾಡಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಮೇಡಮ್.
ಯು ಬ್ಲಡಿ. ನಾನು ಮನುಷ್ಯ ಅಂದ್ಕೊಂಡ್ಯಾ ಪ್ರಾಣಿ ಅಂದ್ಕೊಂಡ್ಯಾ? ಇಷ್ಟು ಗಟ್ಟಿಯಾಗಿ ಹೇಳಿದ್ಯಲ್ಲ. ಈ ಹಾಸ್ಪಿಟಲ್ ಅಲ್ಲಿ ನೀವು ಒಬ್ರೇ ಅಲ್ಲ, ಎಷ್ಟೊಂದು ಪೇಷಂಟ್ ಗಳನ್ನ ನೋಡ್ಕೋಬೇಕು. ಬೇರೆಯವ್ರು ಬೇರೆ, ನಾನ್ ಬೇರೆ. ಇಷ್ಟಕ್ಕೂ ನಾನು ಯಾರು ಗೊತ್ತಾ ನಿಂಗೆ? ಯು ನೋ ಹೂ ಆಮ್ ಐ? ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ದಾಳಲ್ಲೇ, ಇವಳು ನಮ್ ಗಂಗಾನೇನಾ? ಏನೇ ಹಾಗ್ ನೋಡ್ತಿದ್ಯಾ? ನನ್ ಯಾರು ಗೊತ್ತಾ ನಿಂಗೆ? ಯಾರ್ ನೀನು? ನನ್ ಯಾರು ಅಂದ್ರೆ ನಾನು ನಾನ್ ಯಾರು? ಯಾರಂತ ಹೇಳಿ. ಅದ್ ಗೊತ್ತಿದ್ರೆ ನಾನು ಹೇಳಲ್ವಾ? ಗೆಟ್ ಲಾಸ್ಟ್. ಗಂಗಾ ಯಾವತ್ತೂ ಹೀಗೆಲ್ಲ ಕೋಪ ಮಾಡ್ಕೊಳಲ್ಲ. ಈ ರೀತಿ ಯಾರ ಜೊತೆ ನಡ್ಕೊಳ್ಳೋದೂ ಇಲ್ಲ. ಏನಾಯ್ತೆ ಇವಳಿಗೆ? ಭಯ ಪಡ್ಬೇಡ ಚಿಕ್ಕಮ್ಮ, ಅವಳಿಗೆ ತಲೆಗ್ ಪೆಟ್ಟಾಗಿದೆ ಅಲ್ಲ, ಅದಕ್ಕೆ ಹೀಗೆ ಆಡ್ತಿದ್ದಾಳೋ ಏನೋ. ಬಾ ನೋಡೋಣ. ಅಂದ್ರೆ ನನ್ ಮೇಲೆ ನಿನಗ್ ನಂಬಿಕೆ ಇಲ್ವಾ? ಇನ್ನು ಗಂಗಾನ ನಾನೇನೋ ಮಾಡಿದೀನಿ ಅನ್ಕೊಂಡಿದ್ಯಾ? ಅದ್ ಹಾಗಲ್ಲ ಬೇಬಿ. ಮಾತಾಡ್ಬೇಡ ಮಾಮ್. ನನಗಿಂತ ಗಂಗಾನೇ ಹೆಚ್ಚಾದ್ಲ ನಿನಗೆ? ಅವಳನ್ನ ನೋಡ್ದೆ ಅವಳ ಹತ್ರ ಮಾತಾಡ್ದೆ ಇರೋಕ್ಕಾಗಲ್ವೇನೋ? 2 ದಿನ ಅವಳ ಮನೇಲಿ ಇಲ್ಲ ಅಂದ್ರೆ ನಿನಗೇನು ತೋರಿಸ್ತಿಲ್ವಾ ಮಾಮ್? ಇಲ್ಲ ಬೇಬಿ, ಸುಮ್ನೆ ನೀನು ದೊಡ್ಡ ಬಿಸ್ನೆಸ್ ವುಮೆನ್. ನೀನು ಯಾವ ಕೆಲ್ಸನೂ ಸುಮ್ನೆ ಮಾಡಲ್ಲ ಅಂತ ನನಗ್ ಗೊತ್ತು. ಗಂಗಾ ಹತ್ರ ಯಾಕೆ ಹೋಗಿದ್ದೆ? ಅವಳು ಬದುಕಿದಾಳ ಸತ್ತಿದಾಳ ನೋಡಕ್ ಹೋಗಿದ್ಯಾ? ಇಲ್ಲ ಅವಳ ಹತ್ರ ಬೇರೆ ಏನಾದ್ರೂ ಕೆಲ್ಸ ಇತ್ತಾ? ಅದನ್ನೇ ಹೇಳಕ್ ಹೊರಟಿದ್ದೆ. ಮೊದ್ಲು ಕೂಗಾಡ್ದೆ ಕೇಳು. ನಿನ್ ಮ್ಯಾರೇಜ್ ಡೇಟ್ ಫಿಕ್ಸ್ ಆಗಿದೆ, ನೆಕ್ಸ್ಟ್ ಮಂತ್ 12th. ನಿನ್ಗೆ ಈ ಗುಡ್ ನ್ಯೂಸ್ ಹ್ಯಾಪಿಯಾಗಿ ಹೇಳ್ಬೇಕು ಅನ್ಕೊಂಡ್ರೆ ಇರಿಟೇಷನ್ ಅಲ್ಲಿ ಹೇಳೋ ಹಾಗಾಯ್ತು. ನನ್ ಮದ್ವೆ ಫಿಕ್ಸ್ ಆಗಿದ್ನ ನನಗಿಂತ ಮೊದ್ಲು ಅವಳಿಗೆ ಹೇಳಕ್ ಹೋಗಿದ್ಯಾ? ಹೌದು, ಅದಕ್ಕೆ ಹೋಗಿದ್ದೆ. ಏನು ಮಾಮ್, ಮದ್ವೆ ನನಗ ಅವಳಿಗ? ಎಲ್ಲ ಗೊತ್ತಿತ್ತು ಕೇಳ್ತಿಯಲ್ಲ. ನನಗೇನು ಗೊತ್ತಿಲ್ಲ, ಹೇಳು. ಈಗ ನಿನ್ ಕೋಪ ನನ್ ಮೇಲ ಗಂಗಾ ಮೇಲ? ಮಾತ್ ಚೇಂಜ್ ಮಾಡ್ಬೇಡ. ಮದ್ವೆ ನನಗ ಅವಳಿಗ? ನಿನ್ಗೆ ಜೈ ಬೇಕಾ ಬೇಡ್ವಾ? ಬೇಕು. ಹಾಗೆ ನನ್ ಪ್ರಶ್ನೆಗೆ ಆನ್ಸರ್ ಕೂಡ ಬೇಕು. ನನ್ ಮದ್ವೆಗೆ ಗಂಗಾಗೂ ಏನ್ ಸಂಬಂಧ? ನನ್ ಮದ್ವೆಲಿ ಅವಳು ಯಾಕಿರ್ಬೇಕು? ಅವಳಿಗೇನ್ ಕೆಲ್ಸ ಮಾಮ್? ಆ ಗಂಗಾ ಕೂಡ ಇಷ್ಟೊಂದು ಕ್ವೆಶ್ಚನ್ಸ್ ಕೇಳಲ್ಲ. ಎಲ್ಲ ಗೊತ್ತಿದ್ದು ಕೂಡ ನೀನ್ ಇಷ್ಟು ಕ್ವೆಶ್ಚನ್ಸ್ ಕೇಳ್ತೀಯಲ್ಲ. ತಾಳಿ ಅವಳಿಗೆ, ಜೈನ್ ನಿನಗೆ. ಈ 15 days ಈ ಕ್ಲಾರಿಟಿ ಇಟ್ಕೋ. ಇನ್ನೂ ಕ್ವೆಶ್ಚನ್ ಕೇಳಿ ಇರಿಟೇಟ್ ಮಾಡ್ಬೇಡ. ಜಸ್ಟ್ 15 days ಆ ಗಂಗಾನ ಸಹಿಸ್ಕೋ. ಮದ್ವೆ ಆದ್ಮೇಲೆ ಮತ್ತೆ ಲೈಫಲ್ಲಿ ಅವಳು ನಿನ್ ಕಣ್ಣು ಕಾಣಿಸಲ್ಲ. ತಾಳಿ ಅವಳಿಗೆ, ಜೈನ್ ನಿನಗೆ. ಏನ್ ಶ್ವೇತಾ, ಮೇಡಮ್ ಏನೇನೋ ಮಾತಾಡ್ತಾ ಇದಾರೆ. ನನಗ್ ತಾಳಿ ಯಾಕೆ? ಮದ್ವೆ ಆದ್ಮೇಲೆ ನಾನ್ ಯಾಕೆ ಕಾಣಿಸಲ್ಲ? ನನಗೇನು ಅರ್ಥ ಆಗ್ತಿಲ್ಲ. ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಗಂಗಾ. ನನಗ್ ಯಾಕೋ ಭಯ ಆಗ್ತಿದೆ ಶ್ವೇತಾ. ಮೇಡಮ್ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾರೆ. ನಿಜವಾಗ್ಲೂ ನಿನಗೂ ಏನೂ ಗೊತ್ತಿಲ್ವಾ? ನನಗ್ ಹೇಗ್ ಗೊತ್ತಿರತ್ತೆ ಗಂಗಾ? ನೀನ್ ಹೇಗೋ ನಾನು ಹಾಗೆ. ಇಬ್ರು ಮೇಡಮ್ ಹತ್ರ ಕೆಲಸದವ್ರೆ ಅಲ್ವಾ? 15 ದಿನಕ್ಕೆ ಮದ್ವೆಗೆ ನನ್ನ ಕನ್ವಿನ್ಸ್ ಮಾಡ್ಬೇಕು, ಪ್ರಿಪೇರ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅದೇನು ನನಗೆ ಅರ್ಥ ಆಗ್ತಿಲ್ಲ ಶ್ವೇತಾ. ಇದೆಲ್ಲ ಒಂದ್ ಕಡೆ ಆದ್ರೆ ಅಮ್ಮೋರಿಲ್ದೆ ಈ ಮದ್ವೆ ಹೇಗ್ ನಡೆಯುತ್ತೆ? ದಿನ ಕಳಿತಿದ್ದ ಹಾಗೆ ಮದ್ವೆ ಹತ್ರ ಬರ್ತಿದೆ. ಆಗ ನಿಜ ಹೇಳಿ ಎಲ್ರಿಗೂ ನೋವು ಕೊಡೋದ್ಕಿಂತ ಈಗ್ಲೇ ಹೇಳೋದು ಒಳ್ಳೇದು. ಹೇಳ್ಬಿಡೋಣ ಶ್ವೇತಾ. ಎಲ್ಲರ ಆಸೆ ಹಾಳಾಗೋ ಮೊದ್ಲೇ ಎಲ್ರಿಗೂ ನಿಜ ಹೇಳೋಣ. ಅರ್ಜೆಂಟ್ ಮಾಡ್ಬೇಡ ಗಂಗಾ. ಅರ್ಜೆಂಟ್ ಮಾಡ್ತಿದ್ರೆ ಮದ್ವೆ ನನ್ನನ್ನು ಸಾಯಿಸುತ್ತೆ. ಗಂಗಾ, ಹೌದು. ಈಗಾಗ್ಲೇ ದೇವತೆ ಅಂತ ಮೇಡಮ್ಗೆ ನಾನು ಮೋಸ ಮಾಡ್ತಿದ್ದೀನಿ. ನಾಳೆ ನಿತ್ಯ ಮೇಡಮ್ ಆಗಿ ಜೈ ಸರ್ನ ನನ್ ಮದ್ವೆ ಆಗಲ್ಲ.
ಅಮ್ಮವ್ರ ಮೇಲೆ ಅವ್ರು ತೋರ್ಸೋ ಪ್ರೀತಿಗೆ ನಾನ್ ಮೋಸ ಮಾಡಲ್ಲ. ಅಮ್ಮವ್ರು ಅನುಭವಿಸ್ಬೇಕಾಗಿದ್ದ ಜೀವನನ ಮೋಸದಿಂದ ನಾನ್ ಪಡ್ಕೊಳ್ಳಲ್ಲ. ನನಗಾಗಲ್ಲ ಶ್ವೇತಾ, ಈಗ್ಲೇ ಎಲ್ಲಾದ್ರೂ ದೂರ ಓಡ್ ಹೋಗ್ಬಿಡಲ್ಲ ಅನ್ಸ್ತಿದೆ. ನೀನ್ ತಪ್ಪಿಸ್ಕೊಳಕ್ಕಾಗಲ್ಲ ಗಂಗಾ. ಏನು? ಅದೇ ಈ ಕರ್ತವ್ಯದಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ನಿನ್ ಮನಸ್ಸಾಕ್ಷಿ ಒಪ್ಪಲ್ಲ ಅಂದೆ. ಓಡ್ ಹೋಗೋಕಲ್ಲ ಶ್ವೇತಾ, ಈ ಮದ್ವೆ ಮಾಡ್ಕೊಳಕ್ಕೂ ನನ್ ಮನ್ಸು ಒಪ್ಕೊಳ್ಳಲ್ಲ ಶ್ವೇತಾ. ನಾನ್ ಏನ್ ಮಾಡ್ಲಿ ಈಗ? ನನ್ಗೀಗ ಯಾರ್ ಸಹಾಯ ಮಾಡ್ತಾರೆ? ಅಮ್ಮವ್ರನ್ನ ಕೊಂದು ಅನ್ಯಾಯ ಮಾಡಿರೋ ಆ ದೇವ್ರು ನನಗೇನ್ ನ್ಯಾಯ ಕೊಡ್ತಾನೆ? ನನಗ್ ಯಾಕೋ ನಿತ್ಯ ಮೇಡಮ್ ಸತ್ತಿಲ್ಲ ಅನ್ನಿಸ್ತಿದೆ. ಬಾರೆ ಬಾ. ಇದು ಯಾರ ಮನೆ? ಏನೇ ಹೀಗೆ ಕೇಳ್ತಿದ್ಯಾ? ನಮ್ಮನೇನೆ. ನಮ್ಮನೇನಾ? ಅಂದ್ರೆ ನಾನು ಇಲ್ಲಿರ್ತಿದ್ನಾ? ಈ ಸಿಟಿಗೆ ಬಂದಾಗಿಂದ ನೀನು ಇಲ್ಲೇ ಇರೋದು? ನೋ, ಇಲ್ಲ, ಇದು ನಮ್ಮನೆ ಅಲ್ಲ. ನಾನು ಇಲ್ಲಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಿದ್ದೀನಿ. ಅದು ತುಂಬಾ ದೊಡ್ಡ ಮನೆ. ಮನೆ ಮುಂದೆ ಲಾನ್, ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲ್, ಟಿವಿ, ನನ್ ಬೆಡ್ರೂಮ್, ದೊಡ್ಡ ಕಿಚನ್, ವೈಟ್ ಕಲರ್ ಡೈನಿಂಗ್ ಟೇಬಲ್. ಗಂಗಾ, ಗಂಗಾ, ತುಂಬಾ ಗಂಗಾ, ಏ ಗಂಗಾ, ಏನೇನೋ ಕನ್ವರ್ಸ್ತಿದ್ಯಾ? ಕನ್ವರ್ಸಿದ್ದಲ್ಲ, ನಾನಿರೋ ಮನೆ. ಇದೇನು ರೂಪಾ ಮನೆ ಹೇಳ್ತಿದ್ದಾಳೆ? ಇವಳು ನಿತ್ಯ ಆಗಿರ್ಬೋದಾ? ಒಂದ್ ವೇಳೆ ನಿತ್ಯಂಗೇನಾದ್ರೂ ಆಕ್ಸಿಡೆಂಟ್ ಆಗಿ ಅವಳು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ನಾ? ಈಗ ಕಾಣಿಸ್ತಿದ್ದೀನಾ? ಇದು ಬೇರೆ, ಎದುರಿಗೆ ಮಾತ್ರ ಅನ್ಕೊಂಡಿದ್ದೆ, ಫೋನಲ್ಲಿ ಕೂಡ ಕಾಣ್ತೀರಾ? ಏನ್ ಯೋಚನೆ ಮಾಡ್ತಿದ್ಯಾ ನಿತ್ಯ? ನಾನೇನ್ ಅನ್ಕೊಂಡ್ರೆ ನಿಮಗೇನು? ಸರಿ, ಡಿನ್ನರ್ ಆಯ್ತಾ? ನಿಮ್ದಾಗಿಲ್ಲ ಅಲ್ವಾ? ನಿನಗ್ ಹೇಗ್ ಗೊತ್ತು? ಫೋನ್ ಮಾಡಿ ನನ್ ತಲೆ ತಿಂತಾ ಇದ್ದೀರಲ್ಲ. ನಾನ್ ನಿಜವಾಗ್ಲೂ ಊಟ ಮಾಡಿಲ್ಲ. ಅದ್ಯಾಕೋ? ನೀನ್ ನನ್ ಪಕ್ಕ ಇಲ್ವಲ್ಲ, ಹಸುವಾಗಿಲ್ಲ. ತಿನ್ನಕ್ ಬೇಕಾಗಿರೋದು ಅನ್ನ, ನಾನಲ್ಲ. ನೆನ್ನೆ ಕಾರಲ್ಲಿ ನೀನ್ ಕೊಟ್ಟಿರೋ ಕಿಸ್ಗೆ ನನ್ ಹೊಟ್ಟೆ ತುಂಬಿದೆ ನಿತ್ಯ. ನಾವು ಡ್ರೈವ್ ಹೋಗೋಣವಾ? ಈ ಸಲ ಲಾಂಗ್ ಡ್ರೈವ್. ಬರ್ತೀಯಾ? ನಿಮ್ಗೆ ಬೇರೆ ಕೆಲ್ಸ ಇಲ್ವಾ? ತುಂಬಾ ದುಡ್ಡು ಸಂಪಾದನೆ ಮಾಡಿ ಹಾಳಾಗಿ ಹೋಗಿದ್ದೀರಾ ಅನ್ಸುತ್ತೆ. ಇಲ್ಲ ನಿತ್ಯ, ಇಷ್ಟ ದಿನ ಬಿಸ್ನೆಸ್ ಅಂತ ಬ್ಯುಸಿ ಆದೆ. ಆ ಕೆಲಸದಿಂದ 1 ರೂಪಾಯಿ 0 ಹೆಚ್ಚಾಯ್ತೆ ಹೊರತು ಲೈಫ್ 0 ಆಗುತ್ತೆ ಅಂತ ಈಗ ಗೊತ್ತಾಗ್ತಿದೆ. 1 ಪಕ್ಕ 0 ಆಡ್ ಮಾಡಿದ್ರೆ 10. ಅದಕ್ಕಿಂತ 1+1 is 2 ಬೆಟರ್ ಅನಿಸ್ತಾ ಇದೆ. ಈ ಎರಡರಲ್ಲಿ ಸಿಗೋ ಸಂತೋಷ ನನಗೆ 10ರಲ್ಲಿ ಕಾಣಿಸ್ತಿಲ್ಲ. ಈಗ ನನ್ಗೆ ಲೆಕ್ಕದ ಕ್ಲಾಸ್ ಯಾಕೆ ಸ್ವಾಮಿ? ನಾನು ಹೇಳಿದ್ದು ಲೆಕ್ಕದ ಬಗ್ಗೆ ಅಲ್ಲ ನಿತ್ಯ. 1 ಪಕ್ಕ 0 ಆಡ್ ಮಾಡೋದಂದ್ರೆ
ನಾನು ನನ್ ದುಡ್ಡು 1+1 ಅಂದ್ರೆ ನೀನು ನಾನು. ನಾನ್ ಮಾಡಿರೋ ದುಡ್ಡನ್ನ ಮೈನಸ್ ಮಾಡಿ ನಿನ್ನ ಪ್ಲಸ್ ಮಾಡ್ಕೋತಿದೀನಿ. ಮುಗಿತಾ? ಎಲ್ಲಿ ಈಗಲ್ವಾ ಪ್ಲಸ್ ಮಾಡ್ಕೋತಿರೋದು? ನಾನ್ ಕೇಳಿದ್ದು ನೀವ್ ಹೇಳಿದ್ದು ಮುಗಿತಾ ಅಂತ. ಓ, ಇಷ್ಟಕ್ಕೂ ನಿನಗೆ ಅರ್ಥ ಆಗ್ತಿಲ್ವಾ? ನಂಗೆ ನಿದ್ರೆ ಬರ್ತಿರೋದು ನಿಮಗ್ ಅರ್ಥ ಆಗ್ತಾ ಇಲ್ಲ ಅಂತ. ನಾನು ನೋಡ್ತಾ ಇದ್ರು ಹೇಗ್ ನಿದ್ದೆ ಮಾಡ್ತೇನೆ ನಿತ್ಯ? ಅದಕ್ಕೆ ನೀವ್ ಫೋನ್ ಇಟ್ರೆ ನಾನು ನಿದ್ರೆ ಮಾಡ್ತೀನಿ. ನಾನ್ ಇಡ್ಬೇಕಲ್ಲ? ನಾನ್ ಕಟ್ ಮಾಡ್ತೀನಿ. ಬೇಡ ಬೇಡ, ಕಟ್ ಮಾಡ್ಬೇಡ. ಸ್ವಲ್ಪ ಹೊತ್ತು ಮಾತಾಡ್ಬೋದಲ್ವಾ? ಏನ್ ಮಾತಾಡ್ಬೇಕು ನಾನು? ಏನಿದೆ ಅಂತ ನಾವ್ ಮಾತಾಡೋಕೆ? ಲವರ್ಸ್ ಮಧ್ಯದಲ್ಲಿ ಎಷ್ಟೊಂದು ಮಾತಾಡಕ್ಕಿದೆ ಅಂತ ಎಲ್ಲೋ ಓದಿದ್ದೆ. ಗಂಗಾ, ಗಂಗಾ, ಮೇಡಮ್ ಕರೀತಾ ಇದ್ದಾರೆ, ಅರ್ಜೆಂಟ್ ಅಂತೆ. ನಡಿ. ಗಂಗಾ, ಹೂ ಇಸ್ ಶಿ? ಏನು ಮಾಮ್? ನಿದ್ದೆ ಹಾಳಾಯ್ತಾ ಬೇಬಿ? ಇಲ್ಲ ಮಾಮ್, ಹೇಳು. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕಾಗಿತ್ತು, ನಾಳೆನೆ ತಗೋತೀನಿ. ಹೋಗ್ ಮಲ್ಕೋ. ಸರಿ. ಬೇಬಿ, ಕಮ್ ಸಿಟ್, ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್. ಕೂತ್ಕೊಳ್ಳೆ. ವಾಟ್? ನಾನು ಕೆಳಗಡೆ ಕೂತ್ಕೋಬೇಕಾ? ಡೈನಿಂಗ್ ಟೇಬಲ್ ಎಲ್ಲಿ? ಬೇಬಿ, ಕೆಳಗಡೆ ಯಾಕೆ ಕೂತಿದ್ಯಾ? ಏನು ಕೆಳಗಡೆ ಕುತ್ಕೊಂಡು ತಿನ್ನಲ್ವಾ? ಡೈನಿಂಗ್ ಟೇಬಲ್ ಬೇಕಾ? ದೊಡ್ಡ ಮನೇಲಿ ಕೆಲಸ ಮಾಡಿ ತಲೆ ತಿರುಗ್ತಿದೆ ನಿನ್ಗೆ. ಕೂತ್ಕೊಳ್ಳೆ. ಹೆಡ್ ಇಂಜುರಿನಾ? ಇವಳು ವರ್ತನೆ ನೋಡ್ತಾ ಇದ್ರೆ ನಿಜವಾಗ್ಲೂ ಇವಳು ನಮ್ ಗಂಗನ ಅಂತ ಅನುಮಾನ ಬರ್ತಿದ್ಯೆ. ಯಾಕೋ ಭಯ ಆಗ್ತಿದೆ. ಏನು ಯೋಚನೆ ಮಾಡ್ಬೇಡ ಚಿಕ್ಕಮ್ಮ, 2-3 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಗಂಗಾ ಮೊದ್ಲಿನ ತರ ಆಗ್ತಾಳೆ, ನೀನೇನು ಭಯ ಪಡ್ಬೇಡ ಚಿಕ್ಕಮ್ಮ. ಬೇಬಿ, ಏನು ಮಾಮ್? ಆರ್ ಯು ಆಲ್ ರೈಟ್? ನೀನ್ ಚೆನ್ನಾಗಿದ್ಯಲ್ವಾ? ಹಾ, ನನಗೇನಾಗಿದೆ ಮಾಮ್? ಮತ್ತೆ ಯಾಕೆ ಹೀಗಿದ್ಯಾ? ಹೇಗಿದ್ದೀನಿ? ಚೆನ್ನಾಗೇ ಇದ್ದೀನಲ್ಲ. ಓಕೆ ಬೇಬಿ, ನಡಿ, ನೀನ್ ಲಾಕರ್ ಓಪನ್ ಮಾಡ್ಬೇಕು. ಯಾಕೆ? ಈಗ್ಯಾಕೆ ಮಾಮ್? ಅದರಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇಟ್ಟಿದ್ದೆ, ಅದೀಗ ಬೇಕು. ಅಮ್ಮವ್ರ ಲಾಕರ್ನ ನಾನೇಗ ಓಪನ್ ಮಾಡ್ಲಿ? ದೇವ್ರೆ, ಹೇಗ್ ತಪ್ಪಿಸ್ಕೊಳ್ಳೋದು? ಏನ್ ಯೋಚನೆ ಮಾಡ್ತಿದ್ಯಾ ಬೇಬಿ? ಬಾ. ಮೇಡಮ್ನ ನೋಡಿದ ತಕ್ಷಣ ಮೂಡಿ ಆಗ್ಬಿಡು. ಏನಾಯ್ತು ಅಂತ ಕೇಳ್ತಾರೆ. ಲೀವ್ ಮಿ ಅಲೋನ್ ಅಂತ ಹೇಳಿ ಹೊರಟೋಗು. ಪ್ಲೀಸ್ ಮಾಮ್, ಲೀವ್ ಮಿ ಅಲೋನ್. ಲಾಕರ್ ಓಪನ್ ಮಾಡು ಅಂದ್ರೆ ಲೀವ್ ಮಿ ಅಲೋನ್ ಅಂತಾಳಲ್ಲ. ನಿಜಕ್ಕೇನಾಯ್ತು ಶ್ವೇತಾ? ಏನಿಲ್ಲ ಮೇಡಮ್, ಅವ್ರ ಮೂಡ್ ಸರಿ ಇಲ್ಲ ಅನ್ಸತ್ತೆ. ಯಾಕೆ ಅವಳ ಬಿಹೇವಿಯರ್ ಹೀಗೆ ಸಡನ್ ಆಗಿ ಚೇಂಜ್ ಆಗತ್ತೆ? ವಾಟ್ಸ್ ರಾಂಗ್? ಅಂದ್ರೆ ಜೈ ಸರ್ ಇನ್ನೂ ಕಾಲ್ ಮಾಡಿಲ್ವೇನೋ ಮೇಡಮ್.
ಸರ್ನ ಮೀಟ್ ಮಾಡದೇ ಇದ್ರೆ ನಿತ್ಯ ಮೇಡಮ್ ಮೂಡ್ ಹಾಳು ಮಾಡ್ಕೊಂಡು ಮೂಡಿ ಆಗ್ಬಿಡ್ತಾರೆ. ಈ ಶ್ವೇತಾಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ನಾನೇನೋ ಹೇಳಿ ತಪ್ಪಿಸ್ಕೊಂಡ್ರೆ ಮಧ್ಯ ಮಹಾನುಭಾವನ್ ವಿಷಯ ಹೇಳ್ತಾಳಲ್ಲ. ರೈಟ್ ಶ್ವೇತಾ, ಜೈ ಪಕ್ಕದಲ್ಲಿದ್ರೆ ನಿತ್ಯ ಖುಷಿಯಾಗಿರ್ತಾಳೆ. ಜೈ ಕಾಲ್ ಮಾಡದೇ ಇದ್ರೆ ಮೀಟ್ ಮಾಡ್ತಾಳೆ.